ಎಸ್, ಎಲ್ಲೋ ಆಂಧ್ರ ಪ್ರದೇಶದಿಂದ ಸಿನಿಮಾ ಮಾಡ್ತೀನಿ ಅಂತ ಗಾಂಧಿನಗರಕ್ಕೆ ಬಂದು ಒಂದು ಸಿನಿಮಾ ಮಾಡಿ ಅದರ ಪ್ರಚಾರಕ್ಕಾಗಿ ಇಂಥದ್ದೊಂದು ಕೀಳು ಮಟ್ಟದ ಟ್ರಿಕ್ ಮಾಡೋದಕ್ಕೆ ಹೊರಟಿದ್ದ ಬಶೀದ್ನನ್ನು ಸುವರ್ಣ ನ್ಯೂಸ್ ಬೆತ್ತಲುಗೊಳಿಸಿದೆ. ಆ ವಿಷಯದ ಬಗ್ಗೆ ಖಂಡಿತವಾಗಿಯೂ ನಮಗೆ ಹೆಮ್ಮೆ ಇದೆ. ಬಹುಶಃ ಯೂಟ್ಯೂಬ್ನಲ್ಲಿ ಹಾಕಿದ್ದಂಥ ರಿಷಿಕಾ ಸಿಂಗ್ ಅವರ ವಿಡಿಯೋನ ಮಾತ್ರ ಇಟ್ಕೊಂಡು ನಾವು ಸ್ಟೋರಿ ಮಾಡಿದ್ದೇ ಆಗಿದ್ದರೆ ರಿಷಿಕಾ ಸಿಂಗ್ ಇವತ್ತು ಒಬ್ಬ ಬಲಿಪಶು ಆಗ್ತಾಯಿದ್ರು. ಆದರೆ ಅದನ್ನಾಗೋದಕ್ಕೆ ಬಿಡದೆ ಬಶೀದ್ನನ್ನು ಬೆತ್ತಲುಗೊಳಿಸಬೇಕು ಅಂತ ಹೊರಟು ಸುವರ್ಣ ನ್ಯೂಸ್ನ ರಹಸ್ಯ ಕ್ಯಾಮ್ರಾ ತಂಡ ಯಶಸ್ವಿಯಾಗಿದೆ. ಇವತ್ತು ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸ್ವತಃ ರಿಷಿಕಾ ಸಿಂಗ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಿಷಿಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಸುಷ್ಮಾ ವೀರ್ ಇದ್ದಾರೆ, ನಟಿ ಮತ್ತು ಸಮಾಜ ಸೇವಕಿ. ಸುಷ್ಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕಡೆ ಸಾರಾ ಗೋವಿಂದ ಅವರಿದ್ದಾರೆ, ಹಿರಿಯ ನಿರ್ಮಾಪಕರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ವೇಣು ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಮತ್ತು ಹಿರಿಯ ನಟಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎ ಗಣೇಶ್ ಅವರಿದ್ದಾರೆ, ಸೆಕ್ರೆಟರಿ, ಚಲನಚಿತ್ರ ವಾಣಿಜ್ಯ ಮಂಡಳಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಉಮೇಶ್ ಬಣಕಾರ್ ಅವರು, ಉಪಾಧ್ಯಕ್ಷರು, ನಿರ್ಮಾಪಕರ ಸಂಘ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೆಹಲಿ ಸ್ಟುಡಿಯೋಯಿಂದ ರಿಷಿಕಾ ಅವರ ತಂದೆ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕೆಲವೊಂದಷ್ಟು ಚೀಪ್ ಟ್ರಿಕ್ಗಳನ್ನು ಬಳಸಿಕೊಂಡು ತನ್ನ ಸಿನಿಮಾಗೆ ಪ್ರಚಾರ ಪಡೆಯುವಂಥ ಪ್ರಯತ್ನ ಮಾಡಿದ ಬಶೀದ್ ಸುವರ್ಣ ನ್ಯೂಸ್ನ ಸ್ಟಿಂಗ್ ಟೀಮ್ ಎದುರಿಗೆ ಬೆತ್ತಲೆಯಾಗಿದ್ದಾನೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ನಿನ್ನೆಯ ದಿನ ಸಂಜೆ 5:15 ತನ್ನ ಸಿನಿಮಾದ ಪ್ರಚಾರದ ಕಾರ್ಯಕ್ರಮ ಅಂದುಕೊಂಡು ರಹಸ್ಯ ಕ್ಯಾಮರಾ ಕಾರ್ಯಾಚರಣೆ ನಡೆದಿದೆ ಅನ್ನೋದರ ಯಾವ ಸುಳಿವು ಇಲ್ಲದ ಬಶೀದ್ ಇಲ್ಲೇ ಬಂದು ಇದೇ ಸ್ಟುಡಿಯೋದಲ್ಲಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ಆತನೆದುರಿಗೆ ಯೂಟ್ಯೂಬ್ನ ವಿಡಿಯೋಗಳನ್ನು ಪ್ಲೇ ಮಾಡಿದಾಗ ಆತ ಹೇಳಿದ್ದು, ಮೊಟ್ಟ ಮೊದಲನೇ ಸಲ ಈಗಷ್ಟೇ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಅದನ್ನು ನೋಡಿದ್ದು ಅಂತ. ಒಂದು ಸಲ ನಿನ್ನೆ ಆತ ಏನು ಹೇಳಿದ್ದ ಅನ್ನೋದನ್ನು ನೋಡೋಣ ಬನ್ನಿ. ನಾನು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ನನಗೂ ಏನು ಅರ್ಥ ಆಗಿಲ್ಲ. ಯಾಕೆಂದರೆ ಈ ಟೈಪ್ ನೋಡ್ದಕ್ಕೆ ನನಗೆ ಸ್ವಲ್ಪ ನಾನು ಏನು ಗೊತ್ತಾ, ಆಲ್ರೆಡಿ ನಾನು 3 ಮೂವಿ ತೆಲುಗಿನಲ್ಲಿ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀನಿ ಮೂವೀಸ್. ಎಲ್ಲರೂ ಮೂವಿ ಅವ್ರ ಹೀರೋ ಪೇರೆ ಹೆಸರೇ ಚೇಂಜ್ ಆಯಿತು. ಆಫ್ಟರ್ ಆಲ್ ಒಂದು ಹುಡುಗಿ ಬಗ್ಗೆ ನಾನು ಈ ಥರ ಚೀಫ್ ಟ್ರಿಕ್ಸ್ ನಾನು ಮಾಡೋಕ್ಕೆ ನಾನು ಇಷ್ಟನೇ ಪಡ. ಆಲ್ರೆಡಿ ಐ ಹ್ಯಾವ್ ಪ್ರೂವ್ಡ್ ಆ್ಯಂಡ್ ತೆಲುಗು ಇಂಡಸ್ಟ್ರಿ ಕೂಡ ಆಶ್ಚರ್ಯ ಆಗಿರ್ಬೋದು ಯಾರು ಈ ಕೆಲಸ ಮಾಡಿದ್ದಾರೆ. 100% ಅದು ನೋಡಿದ ತಕ್ಷಣ ನನಗೆ ಆಶ್ಚರ್ಯ. ನಾನು ಟೋಟಲ್ ನನಗೇನು ಗೊತ್ತಿಲ್ಲ ಅದು ಏನಾಯಿತು ನನಗೆ. ಇದರ ರಿಯಾಕ್ಷನ್ ಕೊಡೋದಕ್ಕೆ ರಿಷಿಕಾ ಸ್ವತಃ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಿಷಿಕಾ, ನಾನು ಆರಂಭದಲ್ಲೇ ಹೇಳಿದೆ, ಬರೀ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂಥ ವಿಡಿಯೋ ಮಾತ್ರ ಇಟ್ಕೊಂಡು ರಿಷಿಕಾ ಅವರ ಬೆತ್ತಲೆ ದೃಶ್ಯ ಅಂತ ಹಾಕಿದರೆ ನೀವು ವಿಕ್ಟಿಮ್ ಆಗಿರ್ತಿದ್ರಿ. ಇವತ್ತು ಟುಡೇ ಯು ಆರ್ ನಾಟ್ ಎನ್ ವಿಕ್ಟಿಮ್, ಯು ಆರ್ ನಾಟ್ ಅ ವಿಕ್ಟಿಮ್. ಕರೆಕ್ಟ್. ಒಂದು ಹೋರಾಟ ಮಾಡಬೇಕು ಅಂತ ನಿಂತಿದ್ದೀರಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಬಶೀದ್ ಇವತ್ತಲ್ಲ ನಾಳೆ ಕಂಬಿ ಎಣಿಸೋ ಹಾಗೆ ಆಗ್ತಾನೆ. ಏನು ಹೇಳೋಕ್ಕೆ ಇಷ್ಟಪಡ್ತಿರ್ತಾವೆ? ಫಸ್ಟ್ಲಿ ನಾನು ಇವತ್ತು ಸುರಕ್ಷಿತವಾಗಿ ಇಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೆ ಸುವರ್ಣ ನ್ಯೂಸೇ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಯಾರಿಗೂ ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಅವ್ನು ಬಂದು ಇಲ್ಲಿ ಮಾಡಿದ ಸ್ಟುಡಿಯೋದಲ್ಲಿ ಆ್ಯಕ್ಟಿಂಗ್ ನೋಡಿದ್ರೆ ನಾನೇ ಬೇಕಾದ್ರೆ ದಂಗಾಗ್ಬಿಡ್ತಿದ್ದೆ. ಮೇ ಬಿ ಇವ್ನು ಮಾಡಿಲ್ವೇನೋ, ಬೇರೆ ಯಾರೋ ಮಾಡಿಸಿದಾರೇನೋ ಅಂತ. ಬಟ್ ಆ್ಯಕ್ಚುಲಿ ನೀವು ಮಾಡಿರೋ ಸ್ಟಿಂಗ್ ಆಪ್ರೇಷನ್ ನೋಡಿದ್ಮೇಲೆ ಅವನೇ ಅಲ್ಲಿ ಡ್ಯುಯಲ್ ಪರ್ಸ್ನಾಲಿಟಿ ಥರ ಇದ್ದಾನೆ. ಅಲ್ಲಿ ನೋಡಿದ್ರೆ ಒಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹಂಗೆ ಮಾತಾಡ್ತಾ ಇದ್ದಾನೆ, ನಾನೇ ಶೂಟಿಂಗ್ ಮಾಡಿದ್ದು ಅಂತ. ಅವನು ದುನಿಯಾ ವಿಜಯ್ ಜೊತೆ ನನಗೆ ಶೂಟಿಂಗ್ ಮಾಡಿಸ್ಬಿಟ್ಟಿದ್ದಾನೆ. ನನಗೆ ಯಾವಾಗ ಅವ್ರ ಜೊತೆ ಇವನ್ ಪಿಕ್ಚರ್ಗೆ ಶೂಟಿಂಗ್ ಮಾಡಿದೆ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನಾನು ವಿಜಯ್ ಅವ್ರ ಹತ್ರನೂ ನಿನ್ನೆ ಮಾತಾಡಿದೆ. ಅವ್ರು ಹೇಳಿದ್ದು ಹೆಂಗೆ ಅವ್ನು ನನ್ನ ಹೆಸರು ತೊಗೊಂಡ, ಫಸ್ಟ್ ಆಫ್ ಆಲ್ ನಾನು ಆ ಪಿಕ್ಚರಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಅವ್ರು ಹೇಳಿದ್ದು ಅದರಲ್ಲೇ ಸುಳ್ಳು ಅಂತ, ಸ್ಟಾರ್ಟಿಂಗೇ ಸುಳ್ಳು ಅಂತ ಗೊತ್ತಾಗುತ್ತೆ. ಸೊ ಐ ಥಿಂಕ್ ನೀವು ಮಾಡಿದ ಒಂದು ತುಂಬ ಒಳ್ಳೆ ಆಪ್ರೇಷನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಒಂದು ಹುಡುಗಿ ಲೈಫ್ನ ನೀವು ಉಳಿಸಿದ್ದೀರಾ ಅಂತ ಹೇಳ್ಬೋದು. ಬಶೀದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಬಶೀದ್ ಅವರೇ. ಸರ್ ನಮಸ್ಕಾರ. ಎಲ್ಲೋದ್ರಿ ನೆನ್ನೆ ಸ್ಟುಡಿಯೋಯಿಂದ ಎದ್ದು ಸಡನ್ ಆಗಿ ಓಡೋಗ್ಬಿಟ್ರಿ? ಇಲ್ಲ ಸರ್, ಅದು ಸಡನ್ಲಿ ಅನಸರಿ ಡಿಸ್ಕಷನ್. ಅದು ಸಡನ್ಲಿ ಅದು ಅನಸರಿ ಡಿಸ್ಕಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಹೋಗಿದ್ದೀನಿ ನಾನು. ಓ, ಇಂಕೊಂದು ವಿಷಯ ಏನಂದ್ರೆ ಸರ್, ಆ ದಿನ ರಾಜಸ್ಥಾನ್ ಹೋಗಿ ಶೂಟಿಂಗ್ ಮಾಡಿದೀವಿ, ಅದ್ರ ಅಗ್ರಿಮೆಂಟ್ ಇದೆ ನನ್ನ ಜೊತೆ. ಅಲ್ಲ ಹಾ, ತಾವು ನಿನ್ನೆ ಸ್ಟುಡಿಯೋಯಿಂದ ಎದ್ದು ಓಡೋಗಿದ್ದು ಯಾಕೆ ಅನ್ನೋದು ನನಗೆ ಒಂಚೂರು ಅರ್ಥ ಆಗ್ತಿಲ್ಲ. ಸ್ವಲ್ಪ ಅವರೇ ನನ್ಗೆ ಏನಂದ್ರೆ, ರಿಷಿಕಾನೇ ಹೌದಾ, ಅದರಲ್ಲಿ ನೀವು ಹೋಗಿ ಅದರಲ್ಲಿ ಕೂತ್ಕೋ ಬೇಡ ಅಂದ್ರೆ ಓಕೆ ನಾವು ಹೋಗ್ತೀವಿ ಅಷ್ಟೇ. ಹಾ, ಏನಂತೆ ಇನ್ನೊಂದ್ಸಲ ಹೇಳಿ ದಯವಿಟ್ಟು. ಆ ಟೈಮ್ನಲ್ಲಿ ರಿಷಿಕಾ ಸಿಂಗ್ಗೆ ಸರ್ ದಯವಿಟ್ಟು ಅದರಲ್ಲಿ ನೀವು ಹೋಗಿ, ಅದರಲ್ಲಿ ಬೇಡ ಅಂದ್ರೆ ನಾನು ಹೋಗಿ ನೀವು ಕಳಿಸ್ಬಿಡಿ ಸರ್ ಲೈನು. ಇವತ್ತೇ ಮಾತಾಡ್ತೀನಿ ಎಲ್ಲ ಜೊತೆ. ನಾನು ಏನ್ ತಪ್ಪು ಮಾಡಿದ್ರೆ ಅದ್ರ ಮಾತಾಡ್ತೀನಿ. ಅಲ್ಲ, ಒಂದ್ ನಿಮಿಷ ನೀವು ಹೇಳಿದ್ ಕನ್ಫ್ಯೂಸ್ ಆಯ್ತು. ರಿಷಿಕಾ ಸಿಂಗ್ ನಿಮ್ಗೆ ಹೇಳಿದ್ರ ನೀವು ಅಲ್ಲಿ ಕೂತ್ಕೋಬೇಡಿ ಹೋಗಿ ಅಂತ? ಅದರಲ್ಲಿ ಕೂತ್ಕೊಂಡು ಬೇಡ ನೀವು ಹೋಗಿ ಅಂತ ಕೇಳ್ತೀರಿ ಅವರು. ಒಂದು ನಿಮಿಷ, ನಾನು ನಿಮ್ಗೆ ಯಾವಾಗ ಹೇಳಿದೆ ಅಲ್ಲಿ ಕೂತ್ಕೋಬೇಡಿ ಅಂತ? ಫಸ್ಟ್ ಆಫ್ ಆಲ್ ನೀವು ಸ್ಟುಡಿಯೋಯಿಂದ ನಾನು ಸುವರ್ಣ ನ್ಯೂಸಲ್ಲಿ ಬಂದು ಅವ್ರ ಮುಂದೆನೇ ಮಾತಾಡಿದೀವಿ ನಾವು. ನಾನೇನಕ್ಕೆ ನಿಮ್ಗೆ ಇಲ್ಲಿ ಕೂತ್ಕೋಬೇಡಿ ಅಂತ ಹೇಳಿದೆ? ನಾನು ಹೇಳಿದೆಲ್ಲ ಕೇಳಕ್ ನೀವು ರೆಡಿ ಇದ್ದೀರಾ? ನಾನೇನು ನಿಮಗೆ
ನಾನು ಹೇಳ್ದಾಗೆಲ್ಲ ನೀವು ಕೇಳೋದಿದ್ರೆ ನೀವು ಸ್ಟುಡಿಯೋಗೆ ಯಾಕ್ರಿ ಬಂದ್ರಿ? ಫಸ್ಟ್ ಆಫ್ ಆಲ್ ನಿಮ್ಗೆ ಆ ವಿಡಿಯೋ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀರಾ. ನಿನ್ನೆ ವಿಡಿಯೋದು ನಾನೇ ಶೂಟಿಂಗ್ ಮಾಡಿದ್ದು ಅಂತ ಹೇಳ್ತೀರಾ. ದುನಿಯಾ ವಿಜಯ್ ನನ್ನ ಎತ್ಕೊಂಡಿದ್ದಾನೆ ಅಂತೀರಾ. ನಿಮಗ್ ತಾಕತ್ತಿದ್ರೆ ಸ್ಟುಡಿಯೋಗೆ ಬಂದಿ. ನಾನ್ ಕೂತ್ಕೊಂಡಿಲ್ವಾ ಇಲ್ವಾ ಈಗ ಸ್ಟುಡಿಯೋಲಿ? ನೀವ್ ಎಲ್ಲಿಂದಾನೋ ಫೋನ್ ಏನಕ್ಕೆ ಮಾಡೋದು? ಸ್ಟುಡಿಯೋಗೆ ಬನ್ನಿ. ನೀವು ಫಸ್ಟ್ ಅರೆಸ್ಟ್ ಆಗ್ತೀರಾ ಇವಾಗ ಪೊಲೀಸ್ ಅವ್ರ ಹತ್ರ. ನನ್ನ ಮಾತು ಕೇಳಿ. ದುನಿಯಾ ವಿಜಯ್ ಮಾತೇನು ಕೇಳಿ? ನಾನು ಅಡ್ವಾನ್ಸ್ ಕೊಡ್ತೀನಿ ದುನಿಯಾ ವಿಜಯ್. ನಾನು ದುನಿಯಾ ವಿಜಯ್ಗೆ ಈ ಮೂವಿ ಯಾರಾದ್ರೂ ನನಗೋಸ್ಕರ ನಾನು ಬಶೀದ್ ಹೋಲ್ಡ್ ಆನ್ ಫಾರ್ ಅ ಸೆಕೆಂಡ್. ಒಂದ್ ನಿಮಿಷ ಬಶೀದ್ ನೀವು ಹೇಳಿದ್ ನನಗೆ ಅರ್ಥ ಆಗಿದೆ. ಬಟ್ ನನ್ನ ಮನಸ್ಸಿನಲ್ಲಿ ಮೂರು ಪ್ರಶ್ನೆ ಇದೆ. ಆ 3 ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ಹೇಳಿ ಸರ್. ನೆನ್ನೆ ನಮ್ಮ ನೇರ ಪ್ರಸಾರದಲ್ಲಿ ಬಂದು ಕೂತ್ಕೊಂಡಾಗ ಆನ್ ರೆಕಾರ್ಡ್ ಇದೆ, ನಾನು ಇನ್ನೊಂದ್ಸಲ ಬೇಕಿದ್ರೆ ಪ್ಲೇ ಮಾಡ್ತೀನಿ, ನಾನು ಈ ದೃಶ್ಯವನ್ನ ಶೂಟ್ ಮಾಡಿಲ್ಲ, ಇದು ಹೆಂಗ್ ಬಂತು ನನಗೆ ಗೊತ್ತಿಲ್ಲ ಅಂತ ನೀವು ನೇರ ಪ್ರಸಾರದಲ್ಲಿ ಹೇಳಿದ್ರಿ. ಅದು ಸತ್ಯನಾ? ಇದು ಸತ್ಯನಾ? ಒಂದ್ ನಿಮಿಷ ಸರ್. ಅದೇ ಸರ್, ನಾನು ಫಸ್ಟ್ ಕಬ್ಬನ್ ಪಾರ್ಕ್ ನಲ್ಲಿ ನಾನು ಕಬ್ಬನ್ ಪಾರ್ಕ್ ವಿಷಯಕ್ಕೆ ಬರ್ತೀನಿ. ಮೊದಲು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ದೃಶ್ಯವನ್ನ ನಾನು ಶೂಟ್ ಮಾಡಿಲ್ಲ, ಇದು ಹೆಂಗ್ ಬಂತೋ ನನಗೆ ಗೊತ್ತೇ ಇಲ್ಲ ಅಂತ ನೇರ ಪ್ರಸಾರದಲ್ಲಿ ಹೇಳಿದಿರಿ. ಅದರ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ. ಯಾವುದು ಸತ್ಯ? ನಾನು ಅವ್ರಿಗೆ ಶೂಟಿಂಗ್ ಮಾಡಿದ್ದು ಸತ್ಯ. ಮತ್ತೆ ಯಾಕೆ ನೆನ್ನೆ ಶೂಟಿಂಗ್ ನಾನು ಮಾಡಿಲ್ಲ ಅಂತ ಹೇಳಿದ್ರಿ ತಾವು ನೇರ ಪ್ರಸಾರದಲ್ಲಿ? ಅದು ಯಾಕೆ ಮಾಡಿದೆ ಅಂದ್ರೆ, ನಾನು ಅದಕ್ಕೆ ಮುಂಚೆ ಮಾತಾಡ್ತೀನಿ. ಒಂದು ಡೈರೆಕ್ಟ್ರು ಒಂದು ಅಗ್ರಿಮೆಂಟ್ ಎಲ್ಲ ರಿಷಿಕಾ ಅವ್ರ ಆಂಟಿ ಹೇಮಲತಾ ಆಂಟಿ ಅಡ್ವೊಕೇಟ್ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಎಲ್ಲರೂ ಸೈನ್ ಮಾಡ್ಕೊಡ್ತೀವಿ. ನನಗೊಂದು ನೀವು ದುನಿಯಾ ವಿಜಯ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ. ಆ ದುನಿಯಾ ವಿಜಯ್ ನೋಡಿದ್ರೆ ನಿಮ್ ಮುಖಾನೇ ನೋಡಿಲ್ಲ ಅಂತ ಹೇಳ್ತಾರೆ. ನಿನ್ನೆ ನೀವು ಹಿಡನ್ ಕ್ಯಾಮ್ರಾಲ್ ಒಂಥರ ಮಾತಾಡ್ತೀರಾ, ಇಲ್ಲಿ ಸ್ಟುಡಿಯೋ ಕೂತ್ಕೊಂಡು ಒಂಥರ ಮಾತಾಡ್ತೀರಾ. ನೀವ್ ಹೇಳದ್ ನಿಜ ಅಂತ ಹೆಂಗ್ರಿ ನಂಬೋದು? ನೀವು ಪೊಲೀಸ್ ಸ್ಟೇಷನ್ ಬಂದ್ ಮಾತಾಡಿ. ಏನಕ್ಕೆ ಪೊಲೀಸ್ ಹತ್ರ ಓಡೋಗಿದ್ದೀರಾ ನೀವು? ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಸುಮ್ನೆ ತಗೊಳ್ಳಲ್ಲ ಅವ್ರ ಕಂಪ್ಲೇಂಟ್ ಆತರ. ಫಿಲಿಂ ಚಾಂಬರ್ಗೆ ಬರ್ತೀನಿ, ಮತ್ತೆ ಚಾನಲ್ಗೆ ಬರ್ತೀನಿ. ಬನ್ನಿ ಚಾನಲ್ಗೆ. ಬ್ರೇಕ್ನ ನಂತರ ಬೆತ್ತಲೆ ಬಶೀದ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.